ಕೆಲವೊಂದು ಸಲ ನನಗೆ ಸುಮ್ಮನೆ ಬೇಜಾರಾಗ್ತಿರುತ್ತೆ. ಏನೋ ಒಂಥರ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿರಲ್ಲ. ತುಂಬಾ ಬೇಜಾರು ಒಂಥರ ಸುಮ್ಮನೆ ಒಂದು ಕಡೆ ಕೂರೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗ್ತಿರಲ್ಲ, ಆ ಥರ ಅನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ ಗೊತ್ತಾ, ಮುಂದೆ ವೀಡಿಯೋ ನೋಡಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಸೋಮವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ನೆನ್ನೆ ಗ್ರಾಸರಿ ತರಕ್ಕೆ ಅಂತ ಡಿಮಾರ್ಟ್ಗೆ ಹೋಗಿದ್ವಿ. ಗ್ರಾಸರಿ ಎಲ್ಲ ತಂದು ಹಾಗೆ ಇಟ್ಟಿದ್ದೆ. ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಂಡು ಹಾಗೆಯೇ ಎಲ್ಲ ವರ್ಷದ್ದು ಮಾಪ್ ಮಾತ್ರ ಮುರಿದೋಗಿತ್ತು ನಂದು. ಇದೆಲ್ಲ ಚೆನ್ನಾಗಿತ್ತು, ಬಕೆಟ್ ಎಲ್ಲ, ಮಾಪ್ ಮಾತ್ರ ಮುರಿದೋಗಿತ್ತು. ರೊಟೇಟ್ ಆಗುತ್ತಲ್ಲ ಅದು ಡಿಮಾರ್ಟಲ್ಲಿ ಸಿಕ್ತು. ಅದನ್ನು ತೊಗೊಂಡು ಅದನ್ನೆಲ್ಲ ಜೋಡಿಸಿಟ್ಟು ನಂತರ ನಾನು ಮೊಳಕೆ ಕಾಳು ನೋಡಿದೆ. ಮೊಳಕೆ ಕಾಳು ಚೆನ್ನಾಗಿ ಬಂದಿತ್ತು. ಹುಳ್ಳಿಕಾಳು ಮೊಳಕೆ ಕಾಳು ಕಟ್ಟಿದ್ದೆ, ಸಾಂಬಾರು ಮಾಡಿದೆ ಅದರಲ್ಲಿ. ಇವತ್ತು ಯಾಕೋ ನನಗೆ ಬೆಳಗ್ಗೆ ಎದ್ದಾಗಿಂದ ಒಂಥರ ಬೇಜಾರು ಅನಿಸ್ತಿತ್ತು. ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ. ಒಂದು ಕಡೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಒಂದು ಕೆಲಸ ಮಾಡೋಕ್ಕಾಗ್ತಿಲ್ಲ, ಏನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಆ ಥರ ಆಗ್ತಾಯಿತ್ತು. ಅವಾಗ ಒಂದೊಂದ್ಸಲ ಈ ಥರ ಆಗ್ತಾಯಿರುತ್ತೆ. ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಬಂದರೆ ನನಗೆ ಸಮಾಧಾನ ಆಗುತ್ತೆ. ಹಂಗೂ ದೇವಸ್ಥಾನಕ್ಕೆ ಆಗೋಕ್ಕಾಗಿಲ್ಲ ಅಂದರೆ ನಾನು ಮನೆಯಲ್ಲೇ ಕೂತ್ಕೊಂಡು ದೇವ್ರ ಮನೇಲಿ ನನಗೆ ಸಮಾಧಾನ ಆಗುವಷ್ಟು, ನೆಮ್ಮದಿ ಆಗುವಷ್ಟು ಪೂಜೆ ಮಾಡ್ತೀನಿ. ಆಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನಂತರನೇ ನಿಮಗೂ ಯಾರಿಗಾರು ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.